ಟ್ಯಾಲಿ 196 ಹಾಗೆ 42 ಈಗ MGB. ಅದು ಕೂಡ ಕಾಂಗ್ರೆಸ್ನ ನಂಬರ್ಗಳು ಗ್ರಾಜುಯಲಿ ಕಡಿಮೆ ಆಗ್ತಾ ಇದೆ. 10 ಇತ್ತು, ಆಮೇಲೆ 6, ಈಗ 4ಕ್ಕೆ ಬಂದಿದೆ. ಇದೀಗ ಬಿಹಾರದ 196 ಕ್ಷೇತ್ರಗಳಲ್ಲಿ NDA ಲೀಡ್ ನಲ್ಲಿದೆ. 42 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್ ಮುನ್ನಡೆಯನ್ನ ಸಾಧಿಸಿದೆ. ದ್ವಿಶತಕ ಸಾಧಿಸುತ್ತಾ ಸಾಗ್ತಾ ಇದೆ NDA. JDU 70, BJP 73 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. RJD 52, ಕಾಂಗ್ರೆಸ್ 12 ಕ್ಷೇತ್ರಗಳು, 89 ಬಿಜೆಪಿ ಆಕ್ಚುಲಿ, JDU 77 196ರಲ್ಲಿ, 42 ಕ್ಷೇತ್ರಗಳು, ಕೇವಲ 42 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್. ಅದು ಕಳೆದ ಬಾರಿ RJD 75 ಸೀಟ್ಗಳನ್ನು ಗಳಿಸಿತ್ತು, ಅದರಲ್ಲಿ ಈಗ ಅರ್ಧ ಕೂಡ ಇಲ್ಲ, 30 ಲೀಡ್ನಲ್ಲಿರೋದು 30. ಹಾಗೆ ಕಾಂಗ್ರೆಸ್ ಕಳೆದ ಬಾರಿ 19 ಕ್ಷೇತ್ರಗಳನ್ನು ಗೆದ್ದಂಥ ಪಕ್ಷ ಈ ಬಾರಿ ಡಬಲ್ ಡಿಜಿಟ್ ಇಂದ ಸಿಂಗಲ್ ಡಿಜಿಟ್ಗೆ ಬಂದಿದೆ. ಹಾಗೆ ನಾವು ಬಿಜೆಪಿಯ ಕಳೆದ ಬಾರಿಯ ವೋಟ್ ಸೀಟ್ ಗೆದ್ದಿರೋದು 74, ಅವರು 89, 15 ಎಕ್ಸ್ಟ್ರಾ ಸೀಟ್ಗಳನ್ನು ಗೆಲುವನ್ನ ಸಾಧಿಸುವ ಅಥವಾ ಲೀಡನ್ನು ಕೆಡಿಸ್ಕೊಂಡು ಹೋಗ್ತಾರೆ. ಈಗ ಒಂದು ಮಾತನ್ನ ಹೇಳಿದ್ರು, ನಾನು ಅದನ್ನ ಕೇಶವಪ್ರಸಾದ್ ಅವ್ರಿಗೂ ಕೂಡ ಕೇಳಿದೆ, ಇದು ಮೈತ್ರಿಗೆ ಅಂದ್ರೆ ಸೆಂಟ್ರಲ್ ಲೆವೆಲಲ್ಲಿ ಒಂದು ಪ್ಲಸ್ ಆಗುತ್ತಾ ಅಥವಾ ಇನ್ನೊಂದಷ್ಟು ಕಂಟೆಂಡರ್ಗಳ ಸಂಖ್ಯೆ ಹೆಚ್ಚಾಗುತ್ತಾ? ನಾವು ಇಷ್ಟು ಸೀಟ್ ತಂದಿದ್ದೀವಿ ಮತ್ತೇನಾದರೂ PM ಸೀಟಿಗೆ ಏನಾದರೂ ಕಂಟೆಂಡರ್ಗಳು ಡೆಫಿನೆಟ್ಲಿ NDAಗೆ ಇದು ಸಪೋರ್ಟ್ ಸಿಗ್ತದೆ. ಬೇರೆ ಸಣ್ಣ ಪಕ್ಷಗಳು ಕೂಡ ಈಗ NDA ಕಡೆ ವಾಲ್ತಾ ಇವೆ. ಒಂದು ಎರಡನೇದು ಮೇಡಮ್ ಹೇಳಿದಂಗೆ ನವಂಬರ್ ಕ್ರಾಂತಿ ಡೆಲ್ಲಿಯೊಳಗೆ ಆಗ್ತದೆ, ಅವೆಲ್ಲ ಬರೀ ಭ್ರಮೆಗಳು. ಯಾಕೆ ಹೇಳ್ತೀನಿ ಕೇಳಿ, ನಾನೇನು ಅವ್ರು ವಕ್ತಾರಲ್ಲ, ಆದ್ರೆ ಹೇಳ್ತೀನಿ. ಯಾಕಂದರೆ ನಿತೀಶ್ ಕುಮಾರ್ ಮೆಂಟಾಲಿಟಿ, ನಿತೀಶ್ ಕುಮಾರ್ ನಡೆ ಇದೆಯಲ್ಲ, ಇಟ್ ವೆರಿ ಐಡಿಯಾಲಜಿಕಲಿ ಅಲ್ಲಿ ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಅಲ್ಲಿ BJP ಬಿಟ್ಟು ಹೋಗಿ RJD ಜೊತೆ ಸರ್ಕಾರ ಮಾಡಿ ಮತ್ತೆ ವಾಪಸ್ ಬಂದರು. ಬಟ್ ಲೈಫ್ ಲಾಂಗ್ ಹಿ ಹ್ಯಾಸ್ ಪ್ರಾಕ್ಟೀಸ್ಡ್ ದಿ ಐಡಿಯಾಲಜಿ ವೆರಿ ಸ್ಟ್ರಿಕ್ಟ್ಲಿ. ಸೊ ಆ ಆಮೇಲೆ ಮಾತಿನ ಪ್ರಕಾರ ನಡ್ಕೋತಾರೆ. ಯಾಕೆ ಅಂತ ಉದಾಹರಣೆ ಹೇಳ್ತೀನಿ ನಿಮಗೆ. ಈಗ ಅನಿಲ್ ಪ್ರಸಾದ್ ಹೆಗಡೆನ ಇಂಟರ್ವ್ಯೂ ಮಾಡಿದ್ರು ನಾವು. ಜಾರ್ಜ್ ಫರ್ನಾಂಡಿಸು ಜೊತೆಗೆ ಅವರು ಬಿಹಾರ್ಗೆ ಹೋದದ್ದು. ಅಲ್ಲಿ ಜಾರ್ಜ್ ಫರ್ನಾಂಡಿಸ್ ಸಾಯುವವರೆಗೆ ಅವ್ರಿಗೆ ರಾಜ್ಯಸಭಾ MP ಮಾಡ್ತಾರೆ. ಹಾಸ್ಪಿಟಲ್ನಿಂದ ಅವ್ರಿಗೆ ಎಲೆಕ್ಷನ್ ಮಾಡಿ ಗೆಲ್ಲಿಸ್ತಾರೆ. ಯಾಕೆ ಅಂದರೆ ನಾನು ಅವ್ರ ಜೊತೆ ಇದ್ದವನು, ಸಾಯುವಾಗ ಕೂಡ ಅಧಿಕಾರದಾಗ ಸಾಯಲಿ ಅಂತೇಳಿ ಇದು ಮಾಡ್ತಾರೆ. ಅದಾದಮೇಲೆ ಅನಿಲ್ ಪ್ರಸಾದ್ ಹೆಗಡೆಗೂ ಜೊತೆಗಿಟ್ಕೋತಾರೆ. ಸೊ ಜೊತೆಗಿಟ್ಕೋದ್ರೊಳಗೆ ಆಮೇಲೆ ನಂಬಿಕೆಗೆ ಅವರು ಅತ್ಯಂತ ವಿಶ್ವಾಸಾರ್ಹ ವ್ಯಕ್ತಿ. ಸೊ ಯಾವ ಕಾರಣಕ್ಕೂ ಮೋದಿಗೆ ಬಿಟ್ಟು ಹೋಗಲ್ಲ, NDA ಬಿಟ್ಟು ಹೋಗಲ್ಲ. ಇದು ಇನ್ನೂ ಚಂದ್ರಬಾಬು ನಾಯ್ಡು ಬಗ್ಗೆ ಏನಾದರೂ ಹೇಳ್ಬೋದೇನೋ, ಇವ್ರ ಬಗ್ಗೆ ಹೇಳೋಕ್ಕಾಗಲ್ಲ, ಮಾಡಲ್ಲ. ಹೋದ ಸಲನೂ ಇಲ್ಲೇ ನಾನು ಹೇಳಿದ್ದೆ, ನಿತೀಶ್ ಕುಮಾರ್ ಚೇಂಜ್ ಆಗಲಾರ್ದಂಥ ವ್ಯಕ್ತಿ, ಅವ್ರು ಯಾವುದೇ ಇದಕ್ಕೆ ಟೆಂಪ್ಟ್ ಆಗಲ್ಲ ಅಂತ ಹೇಳಿದ್ದೆ. ಸೊ ಈಗೂ ಟೆಂಪ್ಟ್ ಆಗಲ್ಲ. ಈಗ ಕೊನೆ ಇದ್ರಾಗಿದ್ದಾರೆ. ಈ ಇನ್ನಿಂಗ್ಸ್ ಪೂರ್ಣ ಆಡಿದರೆ ಆಡ್ತಾರೆ 5 ವರ್ಷ ಆಡಿ, ಆಮೇಲೆ ಬೇರೆ ವಿಚಾರ ಮಾಡ್ಬೋದು. ಬಟ್ ಪ್ರೈಮ್ ಮಿನಿಸ್ಟರ್ ಇದಕ್ಕೆಲ್ಲ ಇದು ಟವಲ್ ಹಾಕೋಷ್ಟು ಅವ್ರು ಇದು ಅಂದ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂತಂದೇಳಿ. ಬೇರೆ ಬೇರೆ ರೀತಿಯಲ್ಲಿ ಕಿರಿಕಿರಿಗಳಾಗ್ಬೋದೇನಾದ್ರೂ ವೈಮನಸ್ ಬರ್ಬೋದೇನೋ ಪ್ರಶ್ನೆ ಬೇರೆ. ಆದ್ರೆ ಎಲ್ಲೋ ಒಂದ್ ಕಡೆ ಟವಲ್ ಹಾಕ್ತಾರೆ ಅನ್ನೋಂಥದ್ದು ಇದಿಲ್ಲ, ಬಹಳ ದೂರದ ಮಾತು ಅಂತ ಅನಿಸ್ತಾ ಇದೆ. ಒಂದು ಕುತೂಹಲಕಾರಿ ರೀಕಾಲ್ ಅನ್ನ ಕೇಶವಪ್ರಸಾದ್ ಮಾಡಿದ್ರು. ಮಹಾರಾಷ್ಟ್ರದಲ್ಲಿ ಗೋಪಿನಾಥ್ ಮುಂಡೆಯವರು ಆಕ್ಸಿಡೆಂಟಲ್ ತೀರ್ಕೊಂಡ್ರು. ಅದರಿಂದ ಯಾರಿದ್ರು ಅಂತ ಗೊತ್ತಾಗ್ಬೇಕು. ಅವ್ರ ಮಗಳು ಪಂಕಜ ಮುಂಡೆ ಅಂದ್ರೆ ಅವರು ಚೀಫ್ ಮಿನಿಸ್ಟರ್ಗೆ ಆಕಾಂಕ್ಷಿಯಾಗಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ರಾಜೀವ್ ಗಾಂಧಿ ಅವರ ಸಮಕಾಲೀನರಾಗಿದ್ದಂಥ ರಾಜೀವ್ ಗಾಂಧಿ ಅವರ ಹತ್ಯೆ ಆಗತ್ತೆ. ಅದಕ್ಕೆ ಮುಂಚೆ IPKF ಕಳಿಸಿದಾಗ LTTEಗಳ ಒಂದು ಇದರಲ್ಲಿ ಶ್ರೀಲಂಕಾದಲ್ಲಿ ಅವರಿಗೆ ಹತ್ಯೆ ಪ್ರಯತ್ನ ಆಗುತ್ತೆ, ತದನಂತರ ಹತ್ಯೆ ಆಗತ್ತೆ ಸುಸೈಡ್ ಬಾಂಬರಿಂದ. ಅದೇ ಕಾಲಘಟ್ಟದಲ್ಲಿ ಅದೇ ರೀತಿಯ ಒಂದು ಪ್ರಭಾವಶಾಲಿ ನಾಯಕರಾಗಿದ್ದಂಥ ರಾಜೇಶ್ ಪೈಲಟ್ ರೋಡ್ ಆಕ್ಸಿಡೆಂಟಲ್ ಸಾಯ್ತಾರೆ. ಮತ್ತೆ ಮಾಧವರಾವ್ ಸಿಂಧ್ಯಾ, ಇವತ್ತೇನು ಜ್ಯೋತಿರಾದಿತ್ಯ ಸಿಂಧ್ಯಾ BJPಯಲ್ಲಿ ಮಂತ್ರಿ ಆಗಿದ್ದಾರೆ, 10 ವರ್ಷಗಳ ಕಾಲ UPA 1 and 2 ನಲ್ಲಿ ಅವರನ್ನ ಮಂತ್ರಿ ಮಾಡಿತ್ತು. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಬಹುಮತ ಬಂದಾಗ ಹಿರಿಯರಾದಂಥ ಕಮಲ್ನಾಥ್ ಅವರಿಗೂ ಮತ್ತು ಜ್ಯೋತಿರಾದಿತ್ಯ ಸಹಜವಾಗಿ ಯಂಗರ್ ಜನರೇಷನ್, ರಾಹುಲ್ ಗಾಂಧಿ ಅವರು ಸದಾಕಾಲ ಹಳೇ ಹಾದಿಯಲ್ಲಿ ಹೋಗ್ಬಿಟ್ಟಿದ್ರೆ ಇವತ್ತೆಲ್ಲರಿಗೂ ಪ್ರಿಯವಾಗ್ತಿದ್ರು. ರಾಹುಲ್ ಗಾಂಧಿ ಅವರು ಹೊಸ ರಕ್ತ ತರಬೇಕು, ಪ್ರಜಾಪ್ರಭುತ್ವದಲ್ಲಿ ಕಟ್ಟಕಡೆಯ ಮನುಷ್ಯನಿಗೂ ಸೋಷಿಯಲ್ ಜಸ್ಟಿಸ್ ಸಿಗಬೇಕು ಅನ್ನುವ ಒಂದು ಹೊಸ ಬದಲಾವಣೆಗೆ ಧ್ವನಿ ಕೊಟ್ಟಿದ್ರಿಂದಾಗಿ ಅವರು ಡೈನಾಸ್ಟಿ ಪಾಲಿಟಿಕ್ಸ್ ಮಾಡಿದ್ರೆ ರಾಹುಲ್ ಗಾಂಧಿ ಅವರು UPA 1 ನಲ್ಲೇ ಉಪ ಪ್ರಧಾನಿ ಆಗ್ತಾ ಇದ್ರು. ಅಲ್ಲ ಅಂದ್ರೆ ಇದು ಖಂಡಿತ ಹೌದು. ಅವರದು ಆ ಲೀಡರ್ಶಿಪ್ ಎಲಿಮಿನೇಷನ್ ಇದೆಯಲ್ಲ, ಕಾಂಗ್ರೆಸ್ ನಂತ ಒಂದು ರಾಷ್ಟ್ರೀಯ ಪಕ್ಷದ ಲೀಡರ್ಶಿಪ್ ಎಲಿಮಿನೇಷನ್ ಖಂಡಿತ ಅದು ತನಿಖೆ ಆಗ್ಬೇಕಾಗಿರ್ತಕ್ಕಂಥ ಐತಿಹಾಸಿಕ ಸತ್ಯ. ಅದು BJPಯ ಗೋಪಿನಾಥ್ ಮುಂಡೆ ಅವ್ರದ್ದು ಆಗ್ಬೇಕು, ಕಾಂಗ್ರೆಸ್ನ ಹಿರಿಯ ನಾಯಕರ ಈ ಎಲ್ಲರೂ ಸಮಕಾಲೀನರು. ಮತ್ತೆ ಇವತ್ತು ಜ್ಯೋತಿರಾದಿತ್ಯ ಸಿಂಧ್ಯಾ ಯಾಕೆ ಸೆಳೆಯಲ್ಪಟ್ಟರು
ಅಲ್ಲಿ ಯಾಕೆ ನಮ್ಮ ಪಾರ್ಟಿಯನ್ನು ಹೈಜಾಕ್ ಮಾಡಲಾಯಿತು? ಜನ ಕೊಟ್ಟಿದ್ದು ಓಟು ಕಾಂಗ್ರೆಸ್ಗೆನೆ. ಮಧ್ಯಪ್ರದೇಶ ಕಾಂಗ್ರೆಸ್ಗೆ ಕೊಟ್ಟಿದ್ದು, ಅಲ್ಲೂ ಕೂಡ ಅಂದ್ರೆ ಮಧ್ಯಪ್ರದೇಶ, ಮತ್ತೆ ಹರಿಯಾಣದಲ್ಲೂ ಕೂಡ ಅದೇ ರೀತಿ, ರಾಜಸ್ಥಾನದಲ್ಲೂ ಕೂಡ ರಾಜೇಶ್ ಪೈಲಟ್ ನನ್ನ ಜೊತೆನೆ MP ಆದಂಥವ್ರು. ಅವರ ತಂದೆಯವ್ರನ್ನ ನಾನು ಇಂಟರ್ವ್ಯೂ ಮಾಡಿದ್ದೆ ಇಂಟರ್ನಲ್ ಸೆಕ್ಯೂರಿಟಿ ಮಿನಿಸ್ಟರ್ ಆಗಿದ್ದಾಗ. ರಘುನಾಥ್ ಒಂದೇ ಒಂದು ನಿಮಿಷ ರಘುನಾಥ್. ರಾಹುಲ್ ಗಾಂಧಿ ಅವರು ಇಂಟರ್ನ್ಯಾಷನಲ್ ವೇದಿಕೆಗಳಲ್ಲಿ ಮಾತಾಡಿದ್ದು ಭಾರತ ಕಮ್ಯುನಲ್ ದೇಶ ಅಲ್ಲ, ಭಾರತದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ರಕ್ಷಣೆ ಮಾಡುವಂತಹ ಡೆಮಾಕ್ರೆಟಿಕ್ ಫೋರ್ಸಸ್ ಇದಾವೆ ಅಂತೇಳಿ. ಟ್ರಂಪ್ ಮೋದಿ ಅವರಿಗೆ ಶಹಬಾಷ್ಗಿರಿ ಕೊಟ್ಟಾಗ ನೀವು ಟ್ರಂಪ್ ಅನ್ನು ತೋರಿಸಿ ಇಸ್ ಬಾರ್ ಮೋದಿ ಸರ್ಕಾರ ತರ ಟ್ರಂಪ್ ಸರ್ಕಾರ ಅಂದ್ರೆ ಅದನ್ನ ಸ್ವೀಕಾರ ಮಾಡಿದ್ರಿ. ಅದೇ ಟ್ರಂಪ್ ಮೋದಿಯನ್ನ ಕ್ರಿಟಿಸೈಸ್ ಮಾಡಿದಾಗ ನೀವು ತಿರಸ್ಕಾರ ಮಾಡಿದ್ರಿ. ಅದನ್ನ ನಾವು ನಿಮ್ಮನ್ನ ಎಕ್ಸ್ಪೋಸ್ ಮಾಡಿದೀವಿ ಅಷ್ಟೇ. ಅದನ್ನ ನಾವು ಎಕ್ಸ್ಪೋಸ್ ಅಲ್ಲ ಹೆಂಗೆ ಈಗ ಒಂದು ಈಗ ಬಿಟ್ಬಿಡಿ, ಈಗ ಮೋದಿ ಬಿಜೆಪಿ ಮೋದಿ ರಾಜಕೀಯ ಬಿಟ್ಬಿಡಿ. ನಾನು ಹೇಳ್ತಿರೋದು ದೇಶದ ಪ್ರಧಾನಿ ಒಂದು ಅಲ್ಲ ಮೇಡಮ್, ಒಂದು ನಿಮಿಷ. ನಾನು ಯಾಕೆ ಅಂದ್ರೆ ನನಗೆ ನೀವು ಮಾತಾಡೋದು ಯಾಕೆ ಬೇಸರ ಆಗುತ್ತೆ ಮೇಡಮ್ ಅಂತ ಮತ್ತೊಂದು ಹೇಳ್ತೀನಿ. ನಾನು ನೀವು ಕೇಳಿ ನಾನು ನೀವು ತುಂಬಾ ಸಂಗತಿಗಳನ್ನು ಮಾತಾಡ್ತೀವಿ. ಅಲ್ಲ ಇದ್ರ ಹೊರತಾಗಿ ಮೇಡಮ್ ಈಗ ಬಾಂಗ್ಲಾ ವಿಭಜನೆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅಮೆರಿಕಕ್ಕೆ ಹೋದಂತ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರನ್ನ ನಡೆಸ್ಕೊಳ್ಳುವಂತ ಬಗೆ ಹೆಂಗ್ ನಡೆಸ್ಕೋತಾರೆ? ವಾಪಸ್ ಬರೋಷ್ಟಿಗೆ ಏನೇನಾಗಿರುತ್ತೆ? ಅಮೆರಿಕ ಬೈದ ಸಂದರ್ಭದಲ್ಲಿ ಬೈದಿ ಸರಿ ಹೇಳಕ್ ಸಾಧ್ಯನಾ? ಥ್ಯಾಂಕ್ ಯು. ಇದೇ ಇಂದಿರಾ ಗಾಂಧಿ ಅವರ ಬಾಂಗ್ಲಾ ವಾರ್ ಬಗ್ಗೆ ಬಿಜೆಪಿ ಅವರು ಇಂದಿರಾ ಗಾಂಧಿ ಅವರನ್ನ ತೇಜೋವಧೆ ಇರಿ. ಮತದಾರರ ತೀರ್ಪಿಗೆ ನಾವು ತಲೆಬಾಗ್ತೀವಿ ಎನ್ನುವಂತ ಮಾತನ್ನ DK ಶಿವಕುಮಾರ್ ಹೇಳಿದ್ದಾರೆ. ಮತದಾರರ ತೀರ್ಪಿಗೆ ನಾವು ತಲೆಬಾಗ್ತೀವಿ. ಬಿಹಾರ ಫಲಿತಾಂಶದ ಬಗ್ಗೆ DK ಕೊಟ್ಟಿರುವಂತ ಮೊದಲ ಪ್ರತಿಕ್ರಿಯೆ ಇದು. ಎಸ್, ಏನ್ ಹೇಳ್ತಾರೆ ಬನ್ನಿ ನೋಡೋಣ. ಎಲೆಕ್ಷನ್ ಏನೇ ಮತದಾರರ ತೀರ್ಪನ್ನ ಕೊಟ್ಟಿದ್ದಾರೆ, ಆ ತೀರ್ಪಿಗೆ ನಾವು ತಲೆಬಾಗ್ತೇವೆ. ಬಿಹಾರ್ ಎಲೆಕ್ಷನ್ ಏನೇ ಮತದಾರರ ತೀರ್ಪನ್ನ ಕೊಟ್ಟಿದ್ದಾರೆ, ಆ ತೀರ್ಪಿಗೆ ನಾವು ತಲೆಬಾಗ್ತೇವೆ. ಬಿಹಾರ್ ಎಲೆಕ್ಷನ್ ಏನೇ ಮತದಾರರ ತೀರ್ಪನ್ನ ಕೊಟ್ಟಿದ್ದಾರೆ, ಆ ತೀರ್ಪಿಗೆ ನಾವು ತಲೆಬಾಗ್ತೇವೆ. ಬಿಹಾರ್ ಎಲೆಕ್ಷನ್ ಏನೇ ಮತದಾರರ ತೀರ್ಪನ್ನ ಕೊಟ್ಟಿದ್ದಾರೆ, ಆ ತೀರ್ಪಿಗೆ ನಾವು ತಲೆಬಾಗ್ತೇವೆ. ಎಸ್, ಇದು DK ಶಿವಕುಮಾರ್ ಅವರ ಮಾತು. ಏನು ಈ ಫಲಿತಾಂಶ ಬಂದಿದೆ, ಫಲಿತಾಂಶಕ್ಕೆ ತಲೆಬಾಗ್ತೀವಿ. ಈ ತಲೆಬಾಗಲೇಬೇಕು. ಯಾಕಂದರೆ ಜನ ಏನು ಫಲಿತಾಂಶ ಕೊಟ್ಟಿದ್ದಾರಲ್ಲ, ಫಲಿತಾಂಶದ ಬಗ್ಗೆ ನಿಮಗೇನೇ ಅಸಮಾಧಾನಗಳಿರ್ಬೋದು. ಆದರೆ ಏನು ಅಂತಂದರೆ ಅದೊಂದು ದೊಡ್ಡ ಎಚ್ಚರಿಕೆಯ ಸಂದೇಶ. ನಾಳೆ ಅಲ್ಲಾಗಿರುವಂಥದ್ದು ಇಲ್ಲಾಗಲ್ಲ ಅನ್ನುವಂಥದ್ದು ಏನು ಗ್ಯಾರಂಟಿ? ಅದಕ್ಕೋಸ್ಕರ ನಾವೇನು ಮಾಡಬೇಕು, ಎಷ್ಟರ ಮಟ್ಟಿಗೆ ನಾವು ಜನರ ಮನಸ್ಸನ್ನು ಗೆಲ್ಲಬೇಕು, ಎಷ್ಟರ ಮಟ್ಟಿಗೆ ಜನರಿಗೆ ಯೋಜನೆಗಳನ್ನು ನಾವು ಪ್ರಕಟಿಸಬೇಕು, ಪ್ರಕಟಿಸಿದ್ದನ್ನು ಸಾಕಾರ ಮಾಡಲಿಕ್ಕೋಸ್ಕರ ಎಷ್ಟರ ಮಟ್ಟಿಗೆ ಬೆನ್ನು ಹತ್ತಬೇಕು, ಎಷ್ಟರ ಮಟ್ಟಿಗೆ ಜನರ ಜೊತೆಗೆ ಇರಬೇಕು. ಸೊ ಇದೆಲ್ಲದೂ ಕೂಡ ಒಂದು ಚುನಾವಣೆ ಅನ್ನುವಂಥದ್ದು ಒಂದು ಚುನಾವಣೆ ಮಾತ್ರ ಅಲ್ಲ, ಅದು ಹಲವಾರು ಸಂದೇಶಗಳದು. ಜೊತೆಗೇನು ಅಂತಂದರೆ ಇದು ಪ್ರಜಾತಂತ್ರವನ್ನು ಗಟ್ಟಿ ಮಾಡುವಂಥ ವ್ಯವಸ್ಥೆ ಮಾತ್ರ ಅಲ್ಲ. ಅದೇನು ಅಂತಂದರೆ ಮುಂದೆ ನಾವು ಹೆಂಗಿರಬೇಕು, ನಮ್ಮ ಜವಾಬ್ದಾರಿಗಳೇನು ಅನ್ನೋದನ್ನು ತಿಳಿಸುವಂಥ ಒಂದು ಪ್ರಯತ್ನ, ದೊಡ್ಡ ಸಂದೇಶ ಅದು. ಅದನ್ನು ಅರ್ಥ ಮಾಡ್ಕೋಬೇಕು ಮೇಡಮ್. ತಾವು PhD ಮಾಡಿರುವಂಥವ್ರು ಮೇಡಮ್, ನಮಗಿಂತ ಚೆನ್ನಾಗಿ ಗೊತ್ತು ನಿಮಗೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಡೆಮೋಕ್ರಸಿ ಅಂದ್ರೆ ಬದಲಾವಣೆ. ಹೌದು, ಬಿಜೆಪಿ ಪಾರ್ಟಿ ವ್ಯಕ್ತಿ ಪ್ರಧಾನನ ಇದು ಪ್ರಧಾನ ಅಲ್ಲ. ಯಾವುದೇ ಪೊಲಿಟಿಕಲ್ ಪಾರ್ಟಿಯಲ್ಲಿ ವ್ಯಕ್ತಿಯಿಂದ ಪಕ್ಷನ, ಪಕ್ಷದಿಂದ ವ್ಯಕ್ತಿನ, ಜನತೆ ಎಲ್ಲದಕ್ಕಿಂತ ದೊಡ್ಡವರು. ಜನತೆಗೆ ನಾಯಕರನ್ನು ಹುಟ್ಟಿಸೋದಕ್ಕೂ ಗೊತ್ತು, ಒಂದು ಕೆಟ್ಟ ಪರಿಸ್ಥಿತಿಯನ್ನು ತೆಗೆದಾಕೋಕ್ಕೂ ಗೊತ್ತಾಗುತ್ತೆ. ಅದಕ್ಕೆ ಅನಿರೀಕ್ಷಿತ ಫಲಿತಾಂಶಗಳನ್ನು ನಾವು ನೋಡ್ತಾ ಇರ್ತೀವಿ. ಈಗ ನಿತೀಶ್ ಅವರೇ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಒಂದು ಅಲ್ಲಿನ ಒಂದು ಪಟ್ಟು ಬರುತ್ತಲ್ಲ, ಆ ಟೈಮಲ್ಲಿ ಅವರು ಈಸ್ ಇನ್ ವೆರಿ ಕಂಫರ್ಟಬಲ್ ಬಾರ್ಗೈನಿಂಗ್ ಪೊಸಿಷನ್ ಅಂತ. ಬಿಹಾರ್ ಪಾಲಿಟಿಕ್ಸ್ ತಗೊಳ್ಳಿ, ದೆಹಲಿ ಪಾಲಿಟಿಕ್ಸ್ಗೂ ಬಿಹಾರ್ ಪಾಲಿಟಿಕ್ಸ್ನ ಡೆವಲಪ್ಮೆಂಟ್ಗೂ ಒಂದು ಕುತೂಹಲಕಾರಿ ಡೆವಲಪ್ಮೆಂಟ್ಸ್ ನಡೆಯೋದು ನಿಜ. ಮೋದಿ ಅವರಿಗೆ ಹೋಲಿಸಿದ್ರೆ ನಿತೀಶ್ ಕುಮಾರ್ ಅವರು ಯಾವ ಅನುಭವದಲ್ಲಾಗಿರ್ಲಿ, ಹಿರಿತನದಲ್ಲಾಗಿ ತಾವು ಹೇಳ್ಬಿಟ್ರೆ ಅದನ್ನ ನಾನು ಪುನರುಚ್ಚಾರ ಮಾಡೋದಿಲ್ಲ, ಅವರನ್ನು ತೆಗೆದಾಕಕ್ ಬರೋದಿಲ್ಲ. ನಿತೀಶ್ ಕುಮಾರ್ ಅವರ ಬಗ್ಗೆ ಮರುಮ್ಕಲ್ ಸರ್ ಹೇಳಿದ್ದನ್ನು ನಾನು ಯಾಕೆ ಒಪ್ಪೋದಿಲ್ಲ ಅಂದ್ರೆ, ಅಪೋಸಿಷನ್ ಪಾರ್ಟಿಯ PM ಕ್ಯಾಂಡಿಡೇಟ್ ಅವರು ತೋರಿಸ್ತಾ ಇದೀವಿ. ಬಿಹಾರದಲ್ಲಿ ಕಾಂಗ್ರೆಸ್ ಹೀನಾಯ ಪ್ರದರ್ಶನ ಮಾಡಿತು. ಯಾಕೆ? ಕಳೆದ ಬಾರಿ 19, ಈ ಬಾರಿ ಒಂದಂಕಿ 19ರಿಂದ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸಿನ ಮುನ್ನಡೆ ಏನು ಗೆಲುವಲ್ಲ. ಸಣ್ಣ ಪುಟ್ಟ ಪಕ್ಷಗಳಿಗಿಂತಲೂ ಕೂಡ ಕಾಂಗ್ರೆಸ್ ಕಳಪೆ ಪ್ರದರ್ಶನ ಕೊಡ್ತಾ ಇದೆ ಅಂತಂದ್ರೆ ಕಾರಣ ಏನು? ಲೋಕ್ ಜನಶಕ್ತಿ 22 ಕ್ಷೇತ್ರಗಳಲ್ಲಿ ಮುನ್ನಡೆ, HAM ಪಕ್ಷ 5 ಕ್ಷೇತ್ರಗಳಲ್ಲಿ ಮುನ್ನಡೆ. ತೋರಿಸ್ತಾ ಇದೀವಿ ಅದನ್ನು ಗ್ರಾಫಿಕ್ಸ್ ಮುಖಾಂತರ ಕೂಡ ನಿಮಗೆ ತೋರಿಸ್ತಾ ಇದೀವಿ ಸ್ಕ್ರೀನ್ನ ಬಲಭಾಗದಲ್ಲಿ. AIMIM 5 ಕ್ಷೇತ್ರಗಳಲ್ಲಿ. OWC ನಡೆಯ ಬಗ್ಗೆ ತುಂಬಾ ಕೆಲವು ಸಂದರ್ಭಗಳಲ್ಲಿ ಅಪಸ್ವರಗಳು ಕೇಳಿಬರ್ತವೆ, ಪ್ರಶ್ನೆ ಬೇರೆ. ನೋಡಿ, ಯಾರ್ಯಾರಿಗೋ ತಂತ್ರಗಾರಿಕೆಯನ್ನು ಹೆಣದಂತ ಪ್ರಶಾಂತ್ ಕಿಶೋರ್ ಏನು ಒಂದು ಕಡೆಗೂ ಕೂಡ ಖಾತೆ ತೆರಲಿಕ್ಕಾಗಲಿಲ್ಲ. ಯಾವಾಗಲೂ ಏನು ಅಂತಂತಂದರೆ ಯಾರ್ದೋ ಇದರಲ್ಲಿ ನಾವು ಮಾರ್ಗದರ್ಶನ ಮಾಡುವಂಥದ್ದು ಬೇರೆ, ನಾವೇ ಇಳಿದು ಮಾಡುವಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಏನು ಅಂತೇಳಿ ಅಂತ. ಪದೇ
ನಾವು ಯಾರಿಗೋ ಏನೋ ಒಂದು ರೆಡಿ ಮಾಡಿಬಿಡ್ತೀವಿ, ಹಿಂಗಾಗ್ಬಿಟ್ರೆ ಹೆಂಗೆ? ಸಣ್ಣ ಪುಟ್ಟ ಪಕ್ಷಗಳಿಂದಲೂ ಕೂಡ ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಸಾಕಷ್ಟು ವಿಚಾರಗಳನ್ನು ಎತ್ಕೊಂಡು ಹೋಗಿತ್ತು. ಏನು ಗೊತ್ತಾ, ಈ ಮತಚೋರಿಯ ಬಗ್ಗೆ ದೊಡ್ಡ ಹಂಗಾಮ ಮಾಡಿತ್ತು. ಆ ಮತಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಏನು ಅಂದರೆ ಈ ಲಾಲು ಮಕ್ಕಳುಗಳು ಸೇರ್ಕೊಂಡಿದ್ದರಲ್ಲಿ ಇದೊಂದು ದೊಡ್ಡ ಆಂದೋಲನದ ರೀತಿ ಆಗ್ಬಿಡುತ್ತೆ ಅನ್ನೋಂಥ ಮಾತಿತ್ತು. ಪಾದಯಾತ್ರೆ ಮಾಡಿದ್ರು. ಸೊ ಇದೆಲ್ಲ ಆದ ಮೇಲೂ ಕೂಡ ಕಾಂಗ್ರೆಸ್ಸಿನ ಸ್ಥಿತಿ ಈ ಮಟ್ಟಕ್ಕೆ ಬಂದಿದೆ. ಕಾರಣ ಏನು? ಸೊ ಇದು ಸಂಗತಿ. ಅದಕ್ಕೇನು ಅಂತಂದ್ರೆ, ಅದಕ್ಕೆ ನಾನು ಹೇಳ್ತಾ ಇದ್ದೆ, ಪ್ರತಿ ಚುನಾವಣೆ ಇದೆಯಲ್ಲ, ಆತ್ಮಾವಲೋಕನ ಮಾಡ್ಕೊಳ್ಳಿಕ್ಕೆ ಜನ ಏನೋ ಕೇಳ್ತಾರೆ, ನಾವೇನೋ ಹೇಳ್ತೀವಿ ಅಂತಂದ್ರೆ ಕೇಳಲ್ಲ ಜನ. ಏನು ಬೇಕು ಜನಗಳಿಗೆ, ಏನು ಬೇಕಾಗಿದೆ, ಏನು ಕೊರತೆ ಇದೆ? ಯಾಕೆ ಬಿಹಾರದಲ್ಲಿ ನೋಡಿ ಯೂತ್ಸ್ ದೊಡ್ಡ ಪ್ರಮಾಣದಲ್ಲಿದ್ದಾರೆ. ನಮ್ಮ ರಾಜ್ಯವೂ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಗೆ ಯುವಕರನ್ನ ಸಪ್ಲೈ ಮಾಡುತ್ತೆ. ಹೋಗ್ರಪ್ಪ ಕೂಲಿ ಮಾಡಿ ನಾಲಿ ಮಾಡಿ ಬದುಕೊಂಡು ತಿನ್ರು ಹೋಗ್ರಪ್ಪ ಅಂತೇಳಿ ಅಂತ ನೋಡಿ. ನಾನು ಇನ್ನೊಂದು ಮಾತು ಹೇಳ್ತೀನಿ, ನಾವು ದೊಡ್ಡದಾಗಿ ಹೇಳ್ತೀವಿ, ನಾವು ನಮ್ಮ ಯೂನಿವರ್ಸಿಟಿಗಳು ಹೆಂಗಿದ್ದು ಅಂತ. ನಾಲಂದ, ನವದ್ವೀಪ, ತಕ್ಷಶಿಲಾ, ವಿಕ್ರಮಶಿಲಾ, ಕಂಚಿ, ಕಾಶಿ ಇಂಥವೆಲ್ಲ ಮಾತಾಡ್ತೀವಲ್ಲ, ಅದರಲ್ಲಿ 2 ಯೂನಿವರ್ಸಿಟೀಸ್ ಇಲ್ಲೇ ಇದ್ವು. ನಾಲಂದ ಮತ್ತೆ ವಿಕ್ರಮಶಿಲಾ ಎರಡೂ ಇದ್ದು. ಯಾವ ಸ್ಥಿತಿ ಬಂದಿದೆ ಇವತ್ತು? ಅಲ್ಲ, ನಳಂದ ವಿಶ್ವವಿದ್ಯಾನಿಲಯಕ್ಕೆ 3200 ಕೋಟಿ ಕೊಟ್ಟಿದೆ ಕೇಂದ್ರ ಸರ್ಕಾರ. ಹೇಳ್ತೀರಾ ಸರ್, ಎಲ್ಲಿ ಬಂದಿದೆ? ನಾವೇ ಹಿಂದಿಂದೆಲ್ಲ ಹೆಂಗ್ ಗೊತ್ತಾ, ಬರೀ ನಾಲಂದ, ನವದ್ವೀಪ, ತಕ್ಷಶಿಲಾ, ವಿಕ್ರಮಶಿಲಾ, ಕಂಚಿ, ಕಾಶಿ ಕತೆ ಹೇಳಿದ್ರಲ್ಲ. ಈಗ ನಾವೇನಾಗಿದ್ದೀವಿ? ಹದಗೆಟ್ಟು ಹೋಗಿದ್ದೀವಿ. ಜನ ಕೇಳ್ತಾರೆ, ಹೆಂಗ್ ಗೊತ್ತಾ, ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡುವಂಥ ಯುವಕರಿಗೆ ಹೊಟ್ಟೆ ಉರಿಯುತ್ತೆ, ನಮ್ಮ ರಾಜ್ಯ ಯಾಕ್ರಿ ಹಿಂಗೆ ದರಿದ್ರವಾಗಿದೆ ಅಂತ ಹೇಳಿದ ಬದಲಾಯಿಸಬೇಕಪ್ಪ ಅಂತ. ನಾವು ವಿದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ರಸ್ತೆಗಳನ್ನು ನೋಡಿದ್ರೆ, ಅಲ್ಲಿ ವ್ಯವಸ್ಥೆಗಳನ್ನು ನೋಡಿದ್ರೆ ನಮ್ಗೆ ಹೊಟ್ಟೆ ಉರಿಯಿಲ್ಲವ ಸರ್? ಖಂಡಿತ ದಟ್ಟರೆಲ್ಲ ಜನಗಳು. ಆಮೇಲೆ ಅವ್ರು ಅಂದ್ಕೋತಾರೆ ಬದಲಾವಣೆ ಆಗ್ಬೇಕಪ್ಪ ಅಂತ. ಅಷ್ಟೊಂದು ಜನ IAS IPS ಅಧಿಕಾರಿಗಳನ್ನು ಕೊಟ್ಟಂತ ರಾಜ್ಯದ ಅಧಿಕಾರಿಗಳು ಯೋಚನೆ ಮಾಡಲ್ವಾ ನಮ್ಮ ರಾಜ್ಯದ ಸ್ಥಿತಿ ಯಾಕೆ ಹಿಂಗಿದೆ ಅಂತ? ಕೊಡ್ತಾನೆ ಇದ್ದಾರೆ ಯೋಚನೆ ಮಾಡಲ್ವಾ? ನಾವ್ ಯಾಕೆ ಹೋಗಿ ಕೂಲಿ ನಾಲೆ ಮಾಡ್ತೀವಪ್ಪ? ಹೋಗಿ ಕರ್ನಾಟಕದಲ್ಲಿ ಹೋಗಿ ಕೂಲಿ ನಾಲೆ ಮಾಡ್ತೀವಿ, ಆಂಧ್ರದಲ್ಲಿ ಹೋಗಿ ಕೂಲಿ ನಾಲೆ ಮಾಡ್ತೀವಿ, ಎಲ್ಲ ಕಡೆಗೂ ಹೋಗಿ ಬಿಹಾರದವ್ರು ಹೆಂಗ್ ಬಳಸ್ಕೊತಾರೆ ಅಂತಂದ್ರೆ ಕೂಲಿ ನಾಲೆ ಮಾಡ್ಕೊಳ್ಳೋದು, ಆಮೇಲೆ ಹಿಡ್ಕೊಂಡ್ ಬಡಿಯೋದು. ಮಹಾರಾಷ್ಟ್ರದಲ್ಲಿ ಹೆಂಗ್ ಗೊತ್ತಾ, ನೀನು ಮರಾಠಿ ಮಾತಾಡಲಿಲ್ಲ, ಮರಾಠಿ ಅಲ್ಲ ಹಿಡ್ಕೊಂಡ್ ಬಡಿ ಅಂತ ಹೇಳಿ ಅಂತ ಅನ್ಸಲ್ವಾ ಯುವಕರಿಗೆ? ನಾವ್ ಯಾಕೆ ಹೊಡೆತ ತಿನ್ಬೇಕು ಅಂತ ಹೇಳಿ ಅಂತ. ರಾಜಕಾರಣಿಗಳು ಇದನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಹಿಂಗಾಗಿದೆ ಸ್ಥಿತಿ, ಅದು ಅವ್ರನ್ನ ಹೆಂಗೆ ಸರಿ ಮಾಡಬೇಕು, ಮತ್ತೆ ಹೆಂಗೆ ಬಿಹಾರವನ್ನು ಎಬ್ಬಿಸಿ ನಿಲ್ಲಿಸಬೇಕು, ಅದರ ಬಗ್ಗೆ ಯೋಚನೆ ಮಾಡಬೇಕು. ಬರೀ ಕತೆಗಳನ್ನು ನೋಡಿದ್ರೆ ಹೊಟ್ಟೆ ಉರಿದೋಗುತ್ತೆ ಯುವಕರುಗಳಿಗೆ, ತಿರುಗಿ ಬೀಳ್ತಾರೆ ಒಂದು ವ್ಯವಸ್ಥೆಗೆ. ನಿಮ್ಗೇನೋ ಅಧಿಕಾರ ಕೊಟ್ಟಿರಿ ಅಂತ ಹೇಳ್ಬಿಟ್ಟು ನೀವು ಹೆಂಗೆ ಬೇಕಾದ್ರೆ ನಡ್ಕೋಬೋದು. ಹಂಗಾದ್ರೆ ನಿಮ್ಗೆ ಅಧಿಕಾರ ಮಾಡೋಕ್ಕಾಗಲ್ಲ ಅಂದರೆ ಪರಮ ಪೆದ್ದಿ ನಿಮ್ಮ ಹೆಂಡತಿ ಕರ್ಕೊಂಬಂದು ಕೂಡಿಸ್ಬಿಡೋದು. ಹಂಗಾದ್ರೆ ಅವ್ರದ್ದು ನೋಡ್ಬೇಕಾ? ಗುಂಡ ರಾಜ್ಯ ನೋಡ್ಬೇಕಾ? ನೀವು ಆಡಿದ ಆಟಗಳನ್ನೆಲ್ಲವನ್ನು ಕೂಡ ಸಹಿಸ್ಕೋಬೇಕಾ? ತಿರ್ಗಿ ನಿಮ್ಮ ಮಕ್ಕಳನ್ನು ಸಾಕಬೇಕಾ? ಕೇಳ್ತಾರೆ. ಇದು ಕೇವಲ ಬಿಹಾರಕ್ಕೆ ಮಾತ್ರ ಅನ್ವಯ ಆಗುವಂಥದ್ದಲ್ಲ ಅವಿನಾಶ್, ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೂ ಕೂಡ ಅನ್ವಯ ಆಗುವಂಥದ್ದು. ಜನ ನೋಡ್ತಾರೆ, ವಯಸ್ಸಾಗಿದೆಯಾ, ಅರಳು ಮರಳಿದೆಯಾ, ಪರವಾಗಿಲ್ಲಪ್ಪ, ಆ ವ್ಯವಸ್ಥೆ ಬರೆದಿದ್ರೆ ಸಾಕು ಅನ್ನುವಂಥ ಮನೋಭಾವನೆ. ಈ ಪಲ್ಸನ್ನು ಅರ್ಥ ಮಾಡ್ಕೊಳ್ಳಿ. ಬರೀ ಹೆಂಗಂತ ಒಂದು ಪಾರ್ಟಿ ಮೇಲೆ ಇನ್ನೊಂದು ಪಾರ್ಟಿ ಸಗಣಿ ಬಿಸಾಕೋದು, ಇನ್ನೊಂದು ಪಾರ್ಟಿ ಮತ್ತೊಂದು ಪಾರ್ಟಿ ಮೇಲೆ ಸಗಣಿ ಬಿಸಾಕೋದು. ಜನ ಅದನ್ನು ಕೇಳಲ್ಲ. ಜನಗಳಿಗೆ ಏನು ಗೊತ್ತಾ, ಈಗ ಒಂದು ನಮಗೆ ಸುರಕ್ಷತೆ, ದೇಶದ ಗಡಿಯ ಸುರಕ್ಷತೆನೂ ಬೇಕು, ದೇಶದ ಆಂತರಿಕ ಸುರಕ್ಷತೆನೂ ಬೇಕು, ದುಡಿಯುವಂಥ ಕೈಗಳಿಗೆ ಉದ್ಯೋಗ ಬೇಕು, ಹೊಟ್ಟೆಗೆ ಬೇಕಲ್ಲ. ನೀವೇನು ಎಷ್ಟು ದಿವಸ ಅಂತ ಹೇಳ್ಬಿಟ್ಟು ನಮ್ಗೆ ಊಟಕ್ಕೆ ಹಾಕ್ತೀರಿ ನೀವು, ನಮ್ಮನ್ನು ಕೂಡಿಸಿ ಭಾಗ್ಯಗಳನ್ನು ಕೊಟ್ಟು ಆಗಲ್ಲ. ಕೊಡಿ ಕೆಲಸ ಮಾಡ್ತೀವಿ ಅಂತ ಅದನ್ನು ಕೇಳ್ತಾ ಇದ್ದಾರೆ ಯುವಕರು. ಯಾರೋ ಒಬ್ಬ ವ್ಯಕ್ತಿ ಹೇಳಿದಂಥ ಸಂದರ್ಭದಲ್ಲಿ ಖುಷಿ ಆಯ್ತು ನನಗೆ. ನಿಮ್ದು IT ಸಿಟಿ ಮುಂದೆ ಒಂದಲ್ಲ ಬನ್ನಿ ಪಾಟ್ನಾದಲ್ಲಿ ನಾವು ಒಂದು ಕಂಪ್ನಿ ತೆರೆದಿರ್ತೀವಿ ಅಂತ. ಎಸ್, ಈ ಥರದೊಂದು ಭರವಸೆ ಬರಬೇಕು, ಭರವಸೆ ಮೂಡಿಸ್ಬೇಕು. ಬರೀ ಆಡಳಿತ ಪಕ್ಷ ಮಾಡುತ್ತೆ ಅಂತಲ್ಲ, ವಿಪಕ್ಷಗಳು ಕುತ್ತಿಗೆ ಹಿಡಿದು ಕೊಳ್ಳಪಟ್ಟಿ ಹಿಡಿದು ಮಾಡಿಸ್ಬೇಕು, ಕಿವಿ ಹಿಂಡಿ ಮಾಡಿಸ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಹೇಳಿ? ಎಲ್ಲವೂ ಯಾವುದೇ ಒಂದು ಚುನಾವಣೆ ಅದು ಹೆಂಗೆ ಗೊತ್ತಾ, ಅದು ಒಂದೇ ಪಕ್ಷದ ಗೆಲ್ಲಿದ ಚುನಾವಣೆ ಆಗಬಾರ್ದು. ಅದು ಪ್ರಜಾತಂತ್ರಕ್ಕೆ ಒಳ್ಳೇದಲ್ಲ. ಅದು ಆಡಳಿತ ಪಕ್ಷ ಎಷ್ಟು ಸ್ಟ್ರಾಂಗ್ ಇರುತ್ತೋ ವಿಪಕ್ಷನೂ ಕೂಡ ಅಷ್ಟೇ ಸ್ಟ್ರಾಂಗ್ ಇರಬೇಕು. ಮತ್ತೆ ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ನೀವು ನೆನೆಸಿದ್ದು ತುಂಬಾ ಸರಿ ನೋಡಿ. ಉದ್ಧವ್ ಠಾಕ್ರೆ ಪಕ್ಷದವರು ಬಿಹಾರಿಗಳು ಇಲ್ಲಿ ಮರಾಠಿ ಕಲಿತಿದ್ರೆ ಇಲ್ಲ ಅಂತಂದ್ರು ಅವಮಾನಕರವಾಗಿ ಮಾತನಾಡಿದ್ರು. ತಮಿಳುನಾಡಿನಲ್ಲಿ DMK ಪಕ್ಷದ ಪ್ರಮುಖ ನಾಯಕರು ಸರ್, ನಾನು ಮಾತಾಡ್ತೀನಿ, ಇದನ್ನು ಮುಂದುವರೆದು ಮಾತಾಡ್ತೀನಿ. ಇದು ಕೇವಲ ನಮ್ಮ ದೇಶದ ಒಳಗೆ ಆಗ್ತಾ ಇದೆ. ಮುಂದೆ ನಮ್ಮ ದೇಶದ ಹೊರಗಡೆ ಇರುವಂತವ್ರನ್ನ ಹಂಗೆ ಒದ್ದು ಕಳಿಸ್ತಿಲ್ಲ ಅಂದ್ರೆ ನೋಡಿ, ಖಂಡಿತ ಅಷ್ಟರಲ್ಲಿ ನಾವು ಅವರಿಗೆ ಬಂದಿರುವಂತವ್ರಿಗೂ ಕೂಡ ಉದ್ಯೋಗ ಕೊಡುವಂತ ಯೋಗ್ಯತೆ ನಮಗಿಲ್ಲ ಅಂತಂದ್ರೆ ಜನ ನಮ್ಮನ್ನು ಧಿಕ್ಕರಿಸ್ತಾರೆ. ಇಂಡಿಯನ್ ಡಯಾಸ್ಪೋರಾನ ಕೊನೆಯದಾಗಿ ಬರೀ ರಾಜಕಾರಣ ಮಾಡಿದ್ರೆ ಮಾತು ಹೇಳ್ತಿದ್ರಿ ಸರ್. ನನ್ನ ಜೊತೆ ಈಗ ವರ್ಕ್ ಮಾಡ್ತಿದ್ದವ್ರೆ ಹೊರಗಡೆ ಇದ್ದಾರೆ, ಅಷ್ಟೊಂದು ಟ್ಯಾಕ್ಸ್ ಏನಕ್ಕೆ ಕಟ್ತೀರಾ ಅಂದ್ರೆ, ಹೌದು ನಾನು ಕಟ್ಟೋ ಟ್ಯಾಕ್ಸ್ ನನಗೆ ಕೊಡುತ್ತೆ, ನಾನು ಕುಡಿಯೋ ನೀರು ಕೊಡುತ್ತೆ, ನಾನು ಓಡಾಡೋ ರಸ್ತೆ ಕೊಡುತ್ತೆ ಸರ್. ಸರ್
ಈಗ ನಾನು ಒಂದು ಟ್ಯಾಕ್ಸ್ ಕಟ್ತಿದ್ದೀನಿ, ಡೈರೆಕ್ಟ್ ಟ್ಯಾಕ್ಸ್. ನಾನು ಹೇಳಬಾರ್ದು, ಒಂದು ವಿದ್ಯುತ್ಗೆ ಅಂತಲೇ ಒಂದು ತಿಂಗಳು ಇಷ್ಟು ಲಕ್ಷ ಅಂತ ಟ್ಯಾಕ್ಸ್ ಕಟ್ತೀನಿ. ನನ್ನ ಆಸೆ ಏನು ಸರ್, ಅನ್ಇಂಟ್ರಪ್ಟೆಡ್ ಪವರ್ ಸಪ್ಲೈ ಕೊಡಿ, ಇನ್ನೂ ಕೆಲಸ ಮಾಡ್ತೀವಿ. ನಾನು ಓಡಾಡೋ ರಸ್ತೆ ರೆಡಿ ಮಾಡಿ, ನಾನು ಕುಡಿಯೋ ನೀರಿನ ವ್ಯವಸ್ಥೆ ಕಾಪಾಡಿ, ಆರೋಗ್ಯ ವ್ಯವಸ್ಥೆ ಕಾಪಾಡಿ. ಯಾವುದು ಒಂದು ರಾತ್ರೋರಾತ್ರಿ ಮಾಡಿ ಅಂತ ಹೇಳ್ತಿಲ್ಲ, ಸುಧಾರಣೆ ತಗೊಂಡು ಬನ್ನಿ ಅಂತ. ಇವತ್ತಿನ ಬಿಹಾರಿನ ಚುನಾವಣೆ ಹಾಗೂ ನೀವು ಹೇಳ್ದಾಗೆ ದಯಮಾಡಿ ಕಾಂಗ್ರೆಸ್ ಅವ್ರಿಗೆ ಇನ್ನೂ 2.5 ವರ್ಷ ಕಾಲಾವಕಾಶ ಇದೆ. ಎಲ್ಲೋ ಒಂದು ಕಡೆ ಅವೈಜ್ಞಾನಿಕವಾಗಿ ನೀವು ಕೊಡ್ತಿರೋದನ್ನ ಎಲ್ಲೋ ಒಂದು ಕಡೆ ಕಂಟ್ರೋಲ್ ಮಾಡಿ ದಯವಿಟ್ಟು. ಈಗಲೂ ನೀವು ಹೇಳ್ತಿದ್ರಿ, ಪದೇ ಪದೇ ಹೇಳ್ತಿದ್ರೆ ಜನರು ಯಾರು ಪೆದ್ರಿಲ್ಲ. ನಮಗೂ ವಿರೋಧ ಪಕ್ಷದಲ್ಲಿರೋಂಥ ನಮಗೂ ಇದೊಂದು ಒಂದು ನೀತಿ ಪಾಠನ ಏನು ಕಳ್ಕೊಳ್ಳೋಂಥದ್ದಿಲ್ಲ. ನಾವು ಕಲಿಬೇಕು ಏನು ಬೇಕು ಜನಕ್ಕೆ ಅನ್ನೋದು. ಈಗ ನೋಡಿ 3 ಬೈ ಎಲೆಕ್ಷನ್ ನಾವು ಸೋತಿದ್ದೀವಿ, ಅವ್ರು ಗೆದ್ದಿದ್ದಾರೆ. ಈ ಕರ್ನಾಟಕದಲ್ಲಿ ಗೆದ್ದಿದ್ದಾರೆ. ಈಗ BJP ಬಿಹಾರಲ್ಲಿ ಹೇಗೆ ಅಲ್ಲಿ ಗೆದ್ದಿದೆ, ಇವ್ರು ಕಾಂಗ್ರೆಸ್ ಅವರು ಸೋತಿದ್ದಾರೆ. ಅದನ್ನು ಒಪ್ಕೊಳ್ಳೋದನ್ನ ನಾವು ಕಲ್ತ್ಕೋಬೇಕು ಸರ್. ಅದನ್ನು ಬಿಟ್ಟು ಪುನಃ ನಾಳೆ ಬೆಳಿಗ್ಗೆ ಏನೋ ವೋಟ್ ಚೋರಿ ಆಯೋಗದ ಬಗ್ಗೆ ಮತ್ತೆ ಮಾನ್ಯ DK ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರು, ಇವಾಗ ನಾವು ಅದನ್ನ ಮ್ಯಾಂಡೇಟ್ನ ಒಪ್ಕೊಳ್ತೀವಿ ಅಂತ. ಬಟ್ ಸಂಜೆ ಒಳಗಡೆ ಚೇಂಜ್ ಆಗ್ತಾರೆ. ಏನಕ್ಕೆ ಅಂದರೆ ಹೈಕಮಾಂಡಿಂದ ನೀವು ಒಪ್ಕೋಬಾರ್ದು, ವೋಟ್ ಚೋರಿ ಅಂತ ನೀವು ಮುಂದೆ ನಿಲ್ಲಬೇಕು, ಚುನಾವಣಾ ಆಯೋಗದ ಬಗ್ಗೆ ನೀವು ವಿರೋಧ ಮಾಡಬೇಕು. ಇದನ್ನು ಮಾಡಿದ್ರೆ ಮಾತ್ರ ನೀವು ಪೊಸಿಷನಲ್ಲಿ. ಇದು ಈ ಒಂದು ಕೆಟ್ಟ ಸಂಪ್ರದಾಯ ಕಾಂಗ್ರೆಸ್ ಅವರು ತರ್ತಿದ್ದಾರೆ. ದಯಮಾಡಿ ಇದು ಅಲ್ಲ, ಇದು ಬರೀ ಹೆಂಗೆ ಗೊತ್ತಾ ಸರ್, ಹೇಳೋದು ಈಗ ನಾವು ಕೂಡ ದೇಶ ವಿದೇಶಗಳಿಗೆ ಹೋಗಿ ಬಂದಿರೋದು, ನೋಡಿದಂಥ ಸಂದರ್ಭದಲ್ಲಿ ನಾವು ಎಲ್ಲಿದ್ದೀವಪ್ಪ ಅಂತ ಅನ್ಸುತ್ತೆ. ಯಾಕೆ ನಾವು ತೇಜಸ್ವಿ ಮೇಡಮ್ಗೆ ಯಾಕೆ ಪ್ರಶ್ನೆ ಕೇಳ್ತೀವಿ ಅಂತಂದ್ರೆ ಅವ್ರ ಬಗ್ಗೆ ಅಷ್ಟೊಂದು ವಿಶ್ವಾಸ ಇದೆ ಅಂತ. ಅಲ್ಲ, ಖಂಡಿತ ಎಕ್ಸ್ಪೋಜರ್ ಜಾಸ್ತಿ ಇದೆ. ಯಾಕಂದ್ರೆ ಹೆಂಗ್ ಗೊತ್ತಾ, ನಾನು ಹೇಳ್ತೀನಿ, ಬೇರೆ ಯಾರಾದ್ರೂ ಏನೋ ಓತಪ್ರೋತ ಮಾತಾಡಿದ್ರೆ ನಮ್ಗೇನು ಅನ್ಸಲ್ಲ. ತೇಜಸ್ವಿನಿ ಮಾತಾಡಿದ್ರೆ ನಮ್ಗೆ ಬೇಜಾರಾಗುತ್ತೆ. ಯಾಕಪ್ಪ ಅಂತಂದ್ರೆ ಅವ್ರು ನೋಡಿ ಪತ್ರಿಕೆ ಒಂದು ಪಾಠ ಹೇಳಿಸ್ಕೊಂಡ್ರ ನಾವು ವಿತ್ ಗ್ರೇಟ್ ರೆಸ್ಪೆಕ್ಟ್ ಮೇಡಮ್. ನಾವು ಯಾರನ್ನೂ ಕೂಡ ದಡ್ರನ್ ಅಂತ ಅಂತ ಅನ್ಕೋಬಾರ್ದು. ಯಾರು ದಡ್ರಲ್ಲ ಜಗತ್ತಲ್ಲಿ. ಆಮೇಲೆ ಈಗ ಯಾವುದು ರಹಸ್ಯವಾಗಿ ಉಳಿಯಲ್ಲ. ನೀವು ಮಾಡ್ತಿರೋವಂಥದ್ದು ಒಂದಲ್ಲ ಒಂದು ಸಂದರ್ಭದಲ್ಲಿ ಬಂದ್ಬಿಡುತ್ತೆ. ನೀವು ಬರೀ ಹೆಂಗ್ ಗೊತ್ತಾ, ವ್ಯವಸ್ಥೆ ಸರಿ ಇಲ್ಲ, ವ್ಯವಸ್ಥೆಯ ಲೋಪಗಳು ಬಂದೇ ಬರ್ಬೇಕು, ಹೊರಗಡೆಗೆ ಬರುತ್ತೆ. ಅದೇನು ಯಾರೇನು ದಡ್ರಲ್ಲ. ಈಗ ನಾವು ಒಂದು ಒಳ್ಳೆ ಕತೆ ಅಲ್ಲ, ನಾವು ಇಷ್ಟು ಈ ಭಾರತ ಇವತ್ತು ಆಕಾಶವನ್ನು ಆಳುವಷ್ಟರ ಮಟ್ಟಿಗೆ ಹೋಗಿದೆ ಇಸ್ರೋ ಈ ಮುಖಾಂತರ. ತಮಾಷೆ ಸಂಗತಿನ ಅದು.